ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹಯಾತ್ನಾಗಿದ್ದಾಗ ನಮ್ಮ ಅಕಾಮಿಡೇಷನ್ ಹೆಂಗಿತ್ತು ಅಂತಂದು ತೋರಿಸ್ತೇನೆ. ಈ ಪ್ಲೇಸಿಂದ ಹೆಸರು ಕೆನೇಸಿ ವಿಲೇಜ್ ಅಂತಂದು ಹಯಾತದ್ದು ಅಕಾಮಿಡೇಷನ್. ಈಗ ಎಂಟ್ರ್ ಆಗೋಟ್ಲೆ ನೀವೆಲ್ಲ ಲೆಫ್ಟ್ ಸೈಡಿಗೆ ಇದು ನೋಡತ್ತಿದ್ದು ಸೆಕ್ಯೂರಿಟಿ ರೂಮ್. ಸೆಕ್ಯೂರಿಟಿ ರೂಮ್ ಯಾರು ವಿಸಿಟರ್ಸ್ ಎಲ್ಲ ಬಂದ್ರೆ ಎಲ್ಲ ಚೆಕಿಂಗ್ ಆಗೋದಿಲ್ಲ. ID ಕೊಟ್ಟು ರಿಜಿಸ್ಟರ್ ಮಾಡಿ ಯಾರು ರೂಮಿಗೆ ಹೊಂಟೇವಿ ಏನಂತಂದು ಹೇಳಿ ಅಂತ ಅಲೋ ಮಾಡ್ತಾರೆ. ಇಲ್ಲೆಲ್ಲ ಇರೋ ಪೂರ್ತಿ ವಿಲ್ಲಾ ಸ್ಟೈಲ್ನಾಗಿರೋದು ಇದು. ನಮ್ಮ ಸ್ಟಾಫಿಗಂತ ತೊಗೊಂಡಿದ್ದು ಇದು ಅಕಾಮಿಡೇಷನ್ ಒಳಗೆ ಒಂದು 7-8 ವಿಲ್ಲಾ ಅದಾವೆ. ಅದ್ರೊಳಗೆ ಎಲ್ಲ ಪೂರ್ತಿ ಕಂಪೌಂಡ್ ಪೂರ್ತಿ ಕವರ್ ಐತಿ. ಇದ್ರೊಳಗೆ ಜಿಮ್ ಐತಿ, ಮತ್ತು ಸ್ವಿಮ್ಮಿಂಗ್ ಪೂಲ್ ಐತಿ, ಮತ್ತು ಪ್ಲೇಗ್ರೌಂಡ್ ಐತಿ. ಎಲ್ಲ ಫೆಸಿಲಿಟಿನೇ ಐತಿ. ಇಲ್ಲಿ ಈ ಸಿಟಿಯಿಂದ ಹೊರಗೆ ಆಕೈತಿ ಸರ್ ಪ್ಲೇಸ್, ಆದರೆ ಎಲ್ಲ ಫೆಸಿಲಿಟಿನೇ ಐತಿ. ಆರಾಮ ಮಸ್ತ್ ಕಾಮ್ ಅನಿಸ್ತೈತಿ. ಸಿಟಿಯಿಂದ ಟ್ರಾಫಿಕ್ ಇರಲ್ಲ, ಏನಿಲ್ಲ, ಆರಾಮೈತಿ. ಒಳಗೆ ಎಲ್ಲ ಈ ಥರ ಪಾರ್ಕಿಂಗಿಗೆಲ್ಲ ಸ್ಪೇಸು ಐತಿ. ಬರ್ರಿ ನಿಮ್ಗೆ ಪೂರ್ತಿ ಅಕಾಮಿಡೇಷನ್ನ ಮತ್ತು ನಾ ಇರೋ ರೂಮ್ ಹೆಂಗಿತ್ತು ಅಂತಂದು ಪೂರ್ತಿ ತೋರಿಸ್ನಂತೆ ಈ ವಿಡಿಯೋದೊಳಗೆ. ಈಗ ಇಲ್ಲೇ ಗಿಡ ಇವನ್ನೇನು ನೋಡತ್ತಿರಲ್ಲ, ಇವು ಕಚ್ಚರದ ಗಿಡ. ಇಲ್ಲಿ ಇಂಥವು ಕಚ್ಚರದ ಗಿಡ ಕಂಪೌಂಡ್ ಒಳಗೆ ಜಗ್ಗದವು. ನಾವು ಡೈಲಿ ಈವ್ನಿಂಗ್ ಬಂದು ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗಿದ್ವಿ. ಈಗ ಎಂಟರಾಗಿ ಈ ಪ್ಲೇಸಿಗೆ ಏನೋ ಸ್ವಲ್ಪ ಮುಂದೆ ಬಂತಂದ್ರೆ ಲೆಫ್ಟ್ ಸೈಡಿಗೆ ಇರೋದು ಇಲ್ಲಿ ತೋರ್ಸನತ್ತೆ ನಿಮ್ಗೆ. ಇಲ್ಲಿರೋದು ಸ್ವಿಮ್ಮಿಂಗ್ ಪೂಲ್ ಮತ್ತು ಜಿಮ್. ಮತ್ತು ಇಲ್ಲಿ ಎಷ್ಟು ಸೆಕ್ಯೂರಿಟಿ ಇರ್ತದಂದ್ರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಜಿಮ್ಗೆ ಹೋಗೋಕೆ ಸತಿಗೆ ಈ ಗೇಟಿಗೆ ಇವ್ರು ಪಾಸ್ವರ್ಡ್ ಸೆಟ್ ಮಾಡಿಟ್ಟಿರ್ತಾರೆ. ಎಲ್ಲ ಸ್ಟಾಫ್ ಕಡೆ ಶೇರ್ ಮಾಡಿರ್ತಾರೆ. ನಾರ್ಮಲಿ ವಿಸಿಟರ್ಸ್ಗೆಲ್ಲ ಇರಲ್ಲ, ನಾವು ಸ್ಟಾಫ್ಸ್ಗೆಲ್ಲ ಶೇರ್ ಮಾಡಿರ್ತಾರೆ. ಆ ಪಾಸ್ವರ್ಡಾಗಿ ಒಳಗೆ ಹೋಗಿ ನೀವು ಯೂಸ್ ಮಾಡ್ಬೋದು. ಇದು ನಮ್ಮದು ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಇಲ್ಲೇ ಒಂದಿಷ್ಟು ಹೊರಗೆಲ್ಲ ಚೇರ್ ಹಾಕ್ಯಾರ. ಆರಾಮ್ ಬಂದು ನೀವು ಕೂತ್ಕೊಂಡು ಮಾತಾಡೋಕ್ಕಾದ್ರೂ ನಡಿತೈತಿ. ಮತ್ತು ಹೊಳ್ಳಿ ಇದು ನಮ್ಮದು ಜಿಮ್ ಏರಿಯಾ ತೋರಿಸ್ತೀನಿ ನಾನು. ಇಲ್ಲಿ ಎಲ್ಲ ಜಿಮ್ಮಿನ ಎಲ್ಲ ಇಕ್ವಿಪ್ಮೆಂಟ್ಸ್ ಅದಾವೆ. ಎಲ್ಲ ಫೆಸಿಲಿಟಿನೂ ಐತಿ. ಇಲ್ಲಿ ಎಲ್ಲ ಡೈಲಿ ಕ್ಲೀನ್ ಮಾಡ್ತಾರೆ. ಒಬ್ಬರು ಕ್ಲೀನರ್ ಅಂತ ಸಪ್ರೇಟ್ ಅದಾರ. ನಮ್ಮದು ಅಕಾಮಿಡೇಷನ್ ಮತ್ತು ಇದು ಏನು ಪಬ್ಲಿಕ್ ಏರಿಯಾ ಐತಲ್ಲ, ಈ ಥರ ಜಿಮ್ ಪೂಲ್ ಅವೆಲ್ಲ ಕ್ಲೀನ್ ಮಾಡೋಕೆ ಒಬ್ಬರು ಸಪ್ರೇಟ್ ಸ್ಟಾಫ್ ಇಟ್ರ. ಈಗ ನೋಡತ್ತಿದ್ದು ವಿಲ್ಲಾ ನಂಬರ್ 12. ನಾನಿರೋದು ವಿಲ್ಲಾ ತೋರಿಸ್ತೀನಿ ನಿಮ್ಗೆ. ಎಲ್ಲ ವಿಲ್ಲಾದೊಳಗೂ ಸೇಮ್ ಎಂಟ್ರೆನ್ಸ್ ಎಲ್ಲ ಸೇಮ್ ಐತಿ. ಎಲ್ಲ ವಿಲ್ಲಾಸ್ ಎಂಟರ್ ಆಗೋಟ್ಲೆ ಇಲ್ಲೇ ಒಂದು 2-3 ರೂಮ್ ಅದಾವೆ ನಮ್ಮ ಸ್ಟಾಫಿಗೆ ಇರೋಕ್ಕೆ. ಇದು ಹಾಲ್ ಥರ. ಮತ್ತು ರೈಟ್ ಸೈಡಿಗೆ ಇಲ್ಲೊಂದು ದೊಡ್ಡದು ಕಿಚನ್ ಐತಿ. ಈ ಕೆಳಗೆ ಏನು ಸ್ಟಾಫ್ ಇರ್ತಾರಲ್ಲ ಅವ್ರಿಗೆಲ್ಲ ಶೇರಿಂಗ್ ಕಿಚನ್. ಎಲ್ಲ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ. ಎಲೆಕ್ಟ್ರಿಕಲ್ ಓವನ್ ಐತಿ ಮತ್ತು ಎಲ್ಲ ಎಕ್ವಿಪ್ಮೆಂಟ್ಸ್ ಅವ್ರು ಕೊಟ್ಟಿರ್ತಾರೆ. ಇದು ಕಿಚನ್ ಏರಿಯಾ. ಮತ್ತು ಹೊಳ್ಳಿ ನಮ್ಮ ರೂಮ್ ಒಳಗೆ ಆ ಪ್ಲೇಸ್ ನಾವು ಏನು ಯೂಸ್ ಮಾಡ್ತೇವಲ್ಲ ನಾವು ಕ್ಲೀನ್ ಮಾಡ್ಕೊಳತ್ತೇವೆ. ಹೊರಗಿಂದ ಅವು ಪಬ್ಲಿಕ್ ಏರಿಯಾ ಅವನ್ನೆಲ್ಲ ಕ್ಲೀನರ್ ಇಟ್ಟಿರ್ತಾರೆ. ಇದ್ರೊಳಗೆ ರೆಗ್ಯುಲರ್ ಇನ್ಸ್ಪೆಕ್ಷನ್ ಆಕೈತಿ. ನಾವೇನು ಕ್ಲೀನ್ ಇಟ್ಕೊಂಡಿಲ್ಲ ಅಂತಂದ್ರೆ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿದಾಗ ಕ್ಲೀನ್ ಇಲ್ಲ ಅಂತಂದ್ರೆ ಅಕಾಮಿಡೇಷನ್ ಒಳಗೆ ಎಷ್ಟು ಮಂದಿ ಇರ್ತಾರೆ ಅವರೆಲ್ಲರಿಗೆ ಫೈನ್ ಕೊಡ್ತಾರೆ. ನಾವು ಇಲ್ಲಿ ಬಂದ್ರೆ ಈಗ ಇಲ್ಲಿ ಕೆಳಗೆ ಈಗ ರೈಟ್ ಸೈಡಿಗೆ ಕೆಳಗೆ ಹೋದ್ರೆ ಅಲ್ಲೇ ವಾಷಿಂಗ್ ಮಷಿನ್ ಮತ್ತು ಡ್ರೈಯರ್ ಎಲ್ಲ ಇಟ್ಟಾರ. ಆಮೇಲೆ ತೋರಿಸ್ತೀನಿ ನಾನು ನಿಮ್ಗೆ. ಈಗ ಫಸ್ಟ್ ಫ್ಲೋರಿಗೆ ಹೋದ್ರೆ ಮೆಟ್ಲ ಹತ್ಕೊಂಡು ಫಸ್ಟ್ ಫ್ಲೋರಿಗೆ ಹೋದ್ರೆ ಈಗ ನೋಡತ್ತಿದ್ದ ನಂದು ರೂಮ್. ಇಲ್ಲೆಲ್ಲ ಹೆಂಗೈತೆ ಅಂತಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ಸ್ಗೆ ಅಟ್ಯಾಚ್ ಬಾತ್ರೂಮು, ಫ್ಯಾಮ್ಲಿ ಇರೋ ಥರ ಆ ಟೈಪ್ ಕೊಟ್ಟಿರ್ತಾರೆ. ಮತ್ತು ಅವ್ರ ಕೆಳಗಿರೋ ಸ್ಟಾಫಿಗೆ ಶೇರಿಂಗ್ ಒಂದು ರೂಮ್ನಾಗ ಇಬ್ಬರು ಇರ್ತಾರೆ. ಆ ಥರ ರೂಮ್ ಕೊಟ್ಟಿರ್ತಾರೆ. ಇಲ್ಲಿ ಮ್ಯಾಗ ಬಂದ್ರೆ ಇಲ್ಲಿನೂ ಮತ್ತು ಒಂದು ಫ್ರಿಜ್ ಐತಿ, ಮತ್ತು ಇಲ್ಲಿ ಒಂದು ಕಿಚನ್ ಐತಿ. ಇಲ್ಲಿ ಸಣ್ಣ ಕಿಚನ್ ಮತ್ತು ವಾಷಿಂಗ್ ಮಷಿನ್. ಇಲ್ಲಿ ಒಂದು ವಾಷಿಂಗ್ ಮಷಿನ್ ಇಟ್ಟಾರ. ಎಲ್ಲ ಇಕ್ವಿಪ್ಮೆಂಟ್ಸ್ ಅವರು ಕೊಟ್ಟಿದ್ವಿ ಇರ್ತಾವೆ. ಇಲ್ಲಿ ಎಲೆಕ್ಟ್ರಿಕಲ್ ಓವನ್ ಯೂಸ್ ಮಾಡ್ಬೋದು. ಈಗಿಲ್ಲ ರೂಮ್ನಾಗ ಈಗ ನೋಡತ್ತಿರಲಿಲ್ಲ ಎಕ್ಸ್ಟಿಂಗ್ವಿಷರ್. ಇವೆಲ್ಲ ರೆಗ್ಯುಲರ್ ಚೆಕ್ ಆಗೋ, ಅವನ್ನ ಅಪ್ಡೇಟ್ ಮಾಡಿ ಇಡೋದು ಕಂಪಲ್ಸರಿ ಇಲ್ಲ. ಬೈ ಲಾ ಕಂಪಲ್ಸರಿ ಐತಿ. ಇದನ್ನೆಲ್ಲ ಚೆಕ್ ಮಾಡಿ ಅಪ್ಡೇಟ್ ಮಾಡಿ ಇಟ್ಟಿರ್ತಾರೆ. ಮತ್ತು ಹೊಳ್ಳಿ ಈಗ ನಾವು ನೋಡಕತ್ತಿದ್ದೆ ನಾವು ಫಸ್ಟ್ ಫ್ಲೋರ್ನಾಗ ಇರೋದು. ಇದು ಕಾಮನ್ ಏರಿಯಾ. ಇಲ್ಲೇ ಒಂದು ದೊಡ್ಡ ಸೋಫಾ ಎಲ್ಲ ಹಾಕ್ಯಾರ. ಡೈನಿಂಗ್ ಟೇಬಲ್ ಐತಿ. ಇಲ್ಲೇ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಎಲ್ಲ ಊಟ ಮಾಡ್ತೀವಿ. ಮತ್ತು ಇದು ನಾನಿರೋ ರೂಮ್. ಇಲ್ಲಿ ರೂಮ್ನಾಗೆಲ್ಲ ಫುಲ್ ಫರ್ನಿಶ್ಡ್ ರೂಮ್ಸಾಗ ಕೊಡ್ತಾರೆ. ನಾವು ಏನಿದು ಮಾಡ್ಕೊಳ್ಳೋದು ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ. ನಾವು ಹೊರಗೆ ತೊಗೊಳ್ಳೋದು ಅಂತಂದ್ರೆ ನೀರು ಒಂದಷ್ಟು ನಾವು ಹೊರಗೆ ಇಲ್ಲೇ ಬೇರೆಯವ್ರ ಕಡೆ ತೊಗೊತೀವಿ. ವೀಕ್ಲಿ ಬರ್ತಾರೆ ಇಲ್ಲೇ
ಅವರ ಬಂದು ಡೆಲಿವರಿ ಕೊಟ್ಟು ಹೋಗಾರ. ಇದು ನಾ ಇರೋದು ರೂಮ್ ಸ್ಟುಡಿಯೋ ರೂಮ್. ಎಲ್ಲ ದೊಡ್ಡ ರೂಮ್ ಐತೆ, ಅಟ್ಯಾಚ್ ಬಾತ್ರೂಮ್ ಮತ್ತು ಬಾಲ್ಕನಿ ಇರೋದು ದೊಡ್ಡ ರೂಮ್ ಐತೆ. ಒಂದು ಫ್ಯಾಮ್ಲಿ ಜೊತೆ ಆರಾಮಾಗಿರ್ಬೋದು. ಇಲ್ಲೇ ಒಳಗೆ ಹೋದ್ರೆ ಇವೆಲ್ಲ ವಾರ್ಡ್ರೋಬ್, ಎರಡು ಕಡೆ ವಾರ್ಡ್ರೋಬ್ ಐತಿ. ಇಲ್ಲಿಂದ ಮುಂದೆ ಏನು ಇದು ಡೋರ್ ಐತಲ್ಲ, ಈ ಕಡೆ ಮುಂದಿರೋದು ವಾಶ್ರೂಮ್, ಅಟ್ಯಾಚ್ ವಾಶ್ರೂಮ್ ಐತಿ. ಮತ್ತು ಆಗಲಕ್ಕೆ ನಿಮ್ಗೆ ನಾನು ಹೇಳೋದು, ಮತ್ತು ನಾವು ಸ್ವಿಮ್ಮಿಂಗ್ ಪೂಲ್ ಮತ್ತು ಜಿಮ್ ಏರಿಯಾ ಏನು ನೋಡಿದ್ವಲ್ಲ, ಅದ್ರೊಳಗೆ ಮ್ಯಾಗ ಹೋದ್ರೆ ಇದೇ ಐತಿ ನಮ್ದು ರೀಡಿಂಗ್ ರೂಮ್. ಮತ್ತು ಅಲ್ಲಿ 1-2-3 ಕಂಪ್ಯೂಟರ್ ಇಟ್ಟಿರ್ತಾರೆ. ನೀವು ಏನಾರ ಪ್ರಾಜೆಕ್ಟ್ ಏನಾರ ಇದ್ರೆ, ನೀವು ಏನಾರ ಪರ್ಸ್ನಲ್ ವರ್ಕ್ ಏನಾರ ಇತ್ತಂತಂದ್ರೆ ನೀವು ಹೋಗಿ ಯೂಸ್ ಮಾಡ್ಕೋಬೋದು. ರೀಡಿಂಗ್ ರೂಮ್ನಾಗ ಬುಕ್ಸ್ ಮತ್ತು ಅಲ್ಲೇ ಒಂದಿಷ್ಟು ಕೇರಮ್, ಆದ ಚೆಸ್ ಅಂತಂದು ಅವು ಒಂದಿಷ್ಟು ಇಟ್ಟಿರ್ತಾರೆ. ಅಲ್ಲಿ ಚಲೋ ಐತಿ. ಇದಿಷ್ಟು ನೋಡ್ರಿ ನಾನು ಇರೋದು ಪ್ಲೇಸಿಂದ. ಅಬುದಾಬಿ ಒಳಗೆ ನಂದು ಅಕಾಮಿಡೇಷನ್ ಹಿಂಗಿತ್ತು. 5 ವರ್ಷ ಇಲ್ಲಿದ್ದೆ. ಮಸ್ತ್ ಅಕಾಮಿಡೇಷನ್ ಇತ್ತು, ಚಲೋ ಮಸ್ತ್ ಎಂಜಾಯ್ ಮಾಡಿದ್ವಿ ಎಲ್ಲ.